ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ನನಗೆ ಅಂತ ಅನಿಸುತ್ತೆ. ಪ್ರೀತಮ್ನ ಮಲಗಿಸ್ತಾ ಇದ್ದೀನಿ. ಪ್ರೀತಮ್ ಮಲಗಿಸೋದು ಸ್ವಲ್ಪ ಕಷ್ಟ ಆಗಿದೆ ಸೀರೆ ಅಭ್ಯಾಸ ತಪ್ಪಿಸಿದ ಮೇಲೆ. ಸೊ ಅದಕ್ಕೊಂದು ಟ್ರಿಕ್ಕನ್ನು ಫಾಲೋ ಮಾಡಿ ನಾನು ಯಾವಾಗಲೂ ನಿದ್ದೆಯನ್ನು ಮಾಡಿಸ್ತೀನಿ. ಅದಕ್ಕೆ ಏನಂತಂದರೆ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಕತ್ಲೆ ಮಾಡಬೇಕು. ಆವಾಗಲೇ ನನ್ನ ಮಗನಿಗೆ ನಿದ್ದೆ ಬರೋದು. ಹಾಗೆ ಮಾಡಿ ಮಲಗಿಸ್ತಾ ಇದ್ದೀನಿ. ಇವಾಗ ಜಸ್ಟ್ ಪ್ರೀತಮ್ನ ಮಲಗಿಸ್ಬಿಟ್ಟು ಬಂದೆ. ಪ್ರೀತಮ್ಗೆ ಏನಾಗಿದೆ ಅಂತಂದರೆ ಸೀರಿಯಲ್ ಮಲಗಿ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ. ಮತ್ತು ಕತ್ಲೆಲ್ಲೇ ಮಲಗಬೇಕು. ಅವ್ನಿಗೆ ಬೆಳಕಿದ್ರೆ ನಿದ್ದೆ ಬರೋದೇ ಇಲ್ಲ. ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಸ್ವಿಂಗ್ ಚೇರ್ ಮೇಲೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾಡಿ ಮಲಗಿಸಿದ್ದೀನಿ. ಅವ್ನು ಮಲಗಿದ್ದ. ಹಾಗೆ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವ್ಲಾಗ್ ತುಂಬ ರಿಕ್ವೆಸ್ಟೆಡ್ ವ್ಲಾಗ್. ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. Q&Aಯಲ್ಲಿ ಲವ್ ಮ್ಯಾರೇಜ್ ಅಂತ ಹೇಳಿದಾಗಿಂದ ಅದಕ್ಕೊಂದು ಕತೆ ಇರುತ್ತಲ್ಲ. ಸೊ ಆ ಕಥೆಯನ್ನು ಕೇಳೋ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗೆ ಇನ್ನೊಂದು ನನಗನ್ಸೋ ಪ್ರಕಾರ ಪ್ರತಿಯೊಂದು ಸಂದರ್ಭನೂ ನಾನು ಸಿಂಗಲ್ ಆಗಿ ಹ್ಯಾಂಡ್ಲ್ ಮಾಡೋದ್ರಿಂದ ನನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ಘಟನೆ ಇರುತ್ತೆ ಅನ್ನೋ ಥರ ಅಭಿಪ್ರಾಯ ಇರುತ್ತೆ ಕೆಲವೊಬ್ಬರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ಒಂದು ಸ್ಟೋರಿಯಲ್ಲಿ ನಿಮಗೆ ಬಹುಶಃ ಕೆಲವೊಂದಕ್ಕೆ ಉತ್ತರ ಸಿಗಬಹುದು ಅಂತ ನಾನು ಅನ್ಕೋತೀನಿ. ನಾನಂತೂ ನಮ್ಮ ಮದುವೆನ 100% ಋಣಾನುಬಂಧ ಅಂತ ಅನ್ಕೋತೀನಿ. ಯಾಕೆ ಅಂತ ಅಂದರೆ ನಾವಿಬ್ಬರು ಪರಿಚಯ ಆಗೋಕ್ಕೂ ಮುಂಚೆ 1 ವರ್ಷದ ಮುಂಚೆಗೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಆ ಒಂದು ವ್ಯಕ್ತಿ ಇದ್ದಾರೆ ಅನ್ನೋ ಇದೇ ಗೊತ್ತಿಲ್ಲ ನಮಗೆ ನಿಜವಾಗ್ಲೂ. ಸೊ ಆ ಥರ ಪರಿಚಯ ಆಗಿದ್ದು. ಅವರು ಆರ್ಮಿಯಲ್ಲಿದ್ದವರು, ನಾನು ಸುಮ್ಮನೆ ಓದ್ಕೊಂಡಿದ್ದೆ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ. ಸೊ ಅದು ಇತ್ತು ಋಣಾನುಬಂಧ, ಇದು ಇವ್ರಿಗೆ ಸೇರಬೇಕು ಅನ್ನೋದು ಆ ಥರ. ಹಾಗಾಗಿ ನಾನು ಇದು ಒಂಥರ ಈ ಥರ ಮ್ಯಾಜಿಕ್ ಥರ ಆಗೋಯ್ತು. ಹೇಗೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಸೊ ಅದರ ಒಂದು ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಜೀವನದ ಒಂದು ಭಾಗ. ಯಾಕೆಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಮದುವೆ ಅದೊಂದು ಟರ್ನಿಂಗ್ ಪಾಯಿಂಟ್. ಸೊ ಅದು ಸೆಲೆಕ್ಷನ್ ಮಾಡೋದಿರ್ಬೋದು, ಅದರೊಳಗಡೆ ಹೋಗುವಾಗ ನಾವು ಎಷ್ಟು ಆಲೋಚನೆ ಮಾಡಬೇಕಲ್ವಾ. ಸೊ ನಿಮ್ಮ ಜೀವನನೇ ತಿರ್ಗಿಸ್ಕೊಂಡು ಬಂದುಬಿಡತ್ತೆ. ಸೊ ಹಾಗಾಗಿ ನನಗೆ ಅದೊಂದು ಮೇನ್ ಪಾರ್ಟ್ ಅಂತ ಅನಿಸುತ್ತೆ. ಸೊ ಅಲ್ಲಿ ನಾನು ಹೇಗೆ ಪರಿಚಯ ಆಯಿತು, ಎಷ್ಟು ಕಷ್ಟ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪ್ರೀತಮ್ ಮಲಗಿದ್ದಾನೆ. ಇವಾಗ ಅಡುಗೆ ಬೇರೆ ಮಾಡಬೇಕು ನಾನು. ಸೊ ಕೆಲಸ ಮಾಡ್ತಾ ನನ್ನ ಕಥೆಯನ್ನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ನಾನಿಲ್ಲೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಮಮಾ ಅರ್ತ್ ಅವರ ಅಲೋವೆರಾ ಜೆಂಟಲ್ ಫೇಸ್ ವಾಶ್. ಇವಾಗ ಏನು ನಾವು ಜಾಸ್ತಿ ಫೇಸ್ ವಾಶನ್ನು ಯೂಸ್ ಮಾಡಿದಾಗ ಇಮಿಡಿಯೇಟಾಗಿ ನಮ್ಮ ಸ್ಕಿನ್ ರಫ್ ಆಗುತ್ತೆ, ಡ್ರೈ ಆಗಿ ಫೀಲ್ ಆಗುತ್ತೆ. ಸೊ ಇದು ತುಂಬಾ ಜೆಂಟಲ್ ಇದೆ. ಅಂದರೆ ನಾರ್ಮಲ್ ಟು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದರೊಳಗೆ ಮಮಾ ಅರ್ತ್ ಅಲೋವೆರಾ ಜೆಂಟಲ್ ಫೇಸ್ ವಾಶಲ್ಲಿ ನಮಗೆ ಅಲೋವೆರಾ ಮತ್ತು ಗ್ಲಿಸರಿನ್ ಮೇನ್ ಇಂಗ್ರೀಡಿಯೆಂಟ್ಸ್. ಸೊ ಹಾಗಾಗಿ ಇದು ನಮ್ಮ ಸ್ಕಿನ್ನನ್ನು ಜೆಂಟಲ್ ಆಗಿ ಕ್ಲೀನ್ ಮಾಡುತ್ತೆ, ಅದು ಡ್ರೈ ಮಾಡೋದಿಲ್ಲ. ಹಾಗೆ ಇದರಲ್ಲಿರುವಂತಹ ನ್ಯಾಚುರಲ್ ಗುಡ್ನೆಸ್ ಅಂದರೆ ಅಲೋವೆರಾ ಮತ್ತು ಗ್ಲಿಸರಿನ್. ಸೊ ಇದು ಯಾವುದೇ ರೀತಿಯಾದಂತಹ ಅಲರ್ಜಿಕ್ ಆಗೋದಿಲ್ಲ, ಅಲರ್ಜನ್ ಫ್ರೀ ಮತ್ತು ನಾನ್ ಟಾಕ್ಸಿಕ್ ಫಾರ್ಮುಲಾ ಇರುತ್ತೆ. ಸೊ ಆಲ್ ಸ್ಕಿನ್ ಟೈಪ್ಸ್ ಅವರು ಇನ್ಕ್ಲೂಡಿಂಗ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಒಂದು ಏನು ಫೇಸ್ ವಾಶನ್ನು ನಾನು ತೊಗೊಂಡು ಸ್ಕಿನ್ನನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೋತೀನಿ. ಸೊ ಈ ಥರ ನೀವು ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಸ್ಮೂತ್ ಆಗಿರುತ್ತೆ, ಮಾಯಿಶ್ಚರೈಸರ್ಡ್ ಆಗೇ ಇರುತ್ತೆ, ಅಂದರೆ ಡ್ರೈ ಆಗೋದಿಲ್ಲ. ಆ ಸ್ಕಿನ್ ನೀವು ನೋಡಿದಾಗ ಅದರೊಳಗೆ ಯಾವ ಥರ ಆದಂತಹ ಫಾರ್ಮ್ ಬರೋದಿಲ್ಲ. ನೀವು ಲೈಟಾಗಿ ಹಾಗೆ ಕ್ಲೀನ್ ಮಾಡ್ಕೋಬೋದು. ನಿಮಗೆ ಫೀಲ್ ಆಗುತ್ತೆ ಅಲೋವೆರಾ ಜೆಲ್ ಮತ್ತು ಗ್ಲಿಸರಿಂದು. ಸ್ವಲ್ಪ ನಿಮಗೆ ಅಲೋವೆರಾ, ನಾವು ಒರಿಜಿನಲ್ ಅಲೋವೆರಾ ಯೂಸ್ ಮಾಡಿದಾಗ ಯಾವ ಸ್ಮೆಲ್ ಇರುತ್ತಲ್ಲ ಅದೇ ಸ್ಮೆಲ್ ಇರುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ಬೈ ಮಾಡ್ಬೋದು. ಸೊ ಮಮಾ ಅರ್ತ್ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಮಮಾ ಅರ್ತ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಜೊತೆಗೆ ನನ್ನ ಒಂದು ಕೂಪನ್ ಕೋಡನ್ನು ಯೂಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಅಕಸ್ಮಾತ್ ನೀವೇನಾದರೂ ಪ್ರಾಡಕ್ಟ್ ತಗೊಳ್ಳೋ ಹಾಗಿದ್ರೆ. ಮಮಾ ಅರ್ತ್ ಅವ್ರ ಒಂದು ಗುಡ್ ಇಂಟೆನ್ಷನ್ ಏನಪ್ಪ ಅಂದರೆ 2024ಗೆ 1 ಮಿಲಿಯನ್ ಪ್ಲಾಂಟನ್ನು ನೆಡಬೇಕು ಅಂದ್ಕೊಂಡಿದ್ದಾರೆ. ನೀವು ಬೈ ಮಾಡಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕಿಗೂ ಅವರು ಒಂದು ಪ್ಲಾಂಟನ್ನು ನೆಡ್ತಾರೆ. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಇವತ್ತು ನಾನು ನನ್ನ ಜೀವನದ ಒಂದು ಇಂಪಾರ್ಟೆಂಟ್ ಸ್ಟೋರಿಯನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಅದಕ್ಕೂ ಮೊದಲಿಗೆ ನಾನು ನಮ್ಮಿಬ್ಬರ ಪರಿಚಯ ಹೇಗೆ, ಸಂಬಂಧ ಹೇಗೆ ಅಂತ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಅಮ್ಮ ಊರಿಗೆ ಹೋದಾಗ ಎಲ್ಲರಿಗೂ ತುಂಬ ದೊಡ್ಡ ಕನ್ಫ್ಯೂಷನ್ ಏನಂತಂದರೆ ಅಮ್ಮ ಮನೆಗೆ ಹೋಗ್ತೀರಾ, ಅದು ಅಜ್ಜಿ ಮನೆ ಇಲ್ಲೇ ಅಂತೀರಾ, ಹೇಗೆ ಅಂತ. ಸೊ ಹೇಗೆ ಅಂತ ಅಂದರೆ ನನ್ನ ಅಮ್ಮನ ಅಪ್ಪ ಅಂದರೆ ನನಗೆ ತಾತ ಆಗಬೇಕು, ನನ್ನ ಹಸ್ಬೆಂಡ್ಗೆ ತಾತ. ಸೊ ಇಬ್ಬರೂ ಕೂಡ ಅಣ್ಣ ತಮ್ಮದಿರು, ಬೇರೆ ಬೇರೆ. ನನ್ನ ಹಸ್ಬೆಂಡ್ ತಾತ, ನನ್ನ ತಾತ ಅಣ್ಣ ತಮ್ಮದಿರು. ಸೊ ಹಾಗಾಗಿ ನಮಗೆ ಇವರು ನಮ್ಮ ಅಮ್ಮನ ಅಣ್ಣನ ಮಗ ಆಗ್ತಾರೆ, ದೊಡ್ಡಪ್ಪನ ಮಗ ಆಗ್ತಾರೆ. ಹೀಗೆ ನಮಗೆ ಸಂಬಂಧ.
ಹಾಗೆ ನಮ್ಮ ಮೊದಲ ಭೇಟಿ ಹೇಗಾಯಿತು ಅಂತ ಹೇಳಬೇಕು ಅಂತಂದರೆ, ಮೊದಲಿಗೆ ನನಗೆ ಇವ್ರು ಯಾರು ಅನ್ನೋ ಪರಿಚಯನೇ ಇರಲಿಲ್ಲ. ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಮೊದಲನೇ ಬಾರಿಗೆ ಇವ್ರನ್ನ ನಾನು ನೋಡಿದ್ದು. ಅದಕ್ಕೂ ಮುಂಚೆಗೆ ಇವ್ರ ಜೊತೆ ನಾವು ಮಾತಾಡ್ತಾ ಇರಲಿಲ್ಲ. ಯಾಕೆ ಸಂಬಂಧಿಕರು ಪರಿಚಯ ಇಲ್ಲ ಅಂತ ಅಂದರೆ, ನಾವಿಬ್ಬರು ಮಾತಾಡ್ತಾ ಇರಲಿಲ್ಲ. ನಾವಿಬ್ಬರಲ್ಲ, ನಮ್ಮ ಇಡೀ ಫ್ಯಾಮಿಲಿ ಮಾತಾಡ್ತಾ ಇರಲಿಲ್ಲ. ನಮ್ಮ ತಾತ ಮತ್ತು ಇವ್ರ ತಾತ ಇಬ್ಬರೂ ಕೂಡ ಒಂದು ದೊಡ್ಡ ಜಗಳ ಮಾಡಿಕೊಂಡು ತುಂಬ ನಮಗೆ ಬುದ್ಧಿ ಬರೋಕ್ಕೂ ಮುಂಚೆಯಿಂದನೇ ಅವರು ಮಾತನ್ನು ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ತಾತ ಆ ಕಡೆ ಹೋಗಬಾರ್ದು ಅಂದರೆ ನಾವು ಹೋಗ್ತಾ ಇರಲಿಲ್ಲ. ನಮಗೂ ಅದಕ್ಕೇನು ಸಂಬಂಧ ಇಲ್ವೇನೋ ಅನ್ನೋ ಥರ ನಾವಿದ್ವಿ. ಹಾಗಾಗಿ ಅವ್ರ ಕಡೆ ನಮಗೇನು ಅಷ್ಟು ವಿಚಾರಗಳು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಅಮ್ಮನೂ ಕೂಡ ಆಗಲಿ, ನಮ್ಮ ತಾತ ಯಾರೂ ಮಾತಾಡ್ತಾ ಇರಲಿಲ್ಲ. ಸೊ ಹೀಗಿತ್ತು ನಮ್ಮ ಒಂದು ಏನು ಸಂಬಂಧಿಕರ ಸಂಬಂಧ. ತುಂಬ ಗಲಾಟೆಯಲ್ಲಿ ಮುಗ್ದೋಗಿತ್ತು. ಸೊ ಅಲ್ಲಿಂದ 9th ಸ್ಟ್ಯಾಂಡರ್ಡಲ್ಲಿ ಒಂದು ಸರಿ ಇವರು ರಜಕ್ಕೆ ಅಂತ ಊರಿಗೆ ಬರ್ತಾರೆ. ಸೊ ಅದೇ ಗೊತ್ತಿಲ್ಲ, ಅದೇ ಟೈಮಲ್ಲಿ ಅದೇ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು. ನನಗೆ ಅವಾಗ ಯಾವುದೇ ಭಾವನೆಗಳಿರಲಿಲ್ಲ, ಅವ್ರಿಗಿತ್ತೇನೋ ಅದು ನನಗೆ ಗೊತ್ತಿಲ್ಲ. ಅದಾದಮೇಲೆ ಅದು ಅಲ್ಲಿಗೆ ಸುಮ್ಮನೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಭೇಟಿ ಬಂದುಬಿಟ್ಟು ನಾನು 10th ಜಾಯ್ನ್ ಆದೆ. 9th ಸ್ಟ್ಯಾಂಡರ್ಡಲ್ಲಿ ಆರ್ಮಿಯವರು ಅಂತ ಅಂದಾಗ ಸ್ವಲ್ಪ ಮಾತುಕತೆ ಆಯಿತು. ಯಾವ ಸ್ಕೂಲು, ಎಲ್ಲಿ ಓದ್ತಾ ಇರೋದು, ಆ ಥರ ಎಲ್ಲ ಕೇಳ್ಕೊಂಡಿದ್ರು. ಸೊ 10th ಹೋಗಿದ್ದೆ ನಾನು. ಅವಾಗ ಸಡನ್ನಾಗಿ ಬಂದು ನಮ್ಮ ಸ್ಕೂಲ್ ಮುಂದೆ ನಿಂತುಬಿಟ್ಟಿದ್ರು. ನಾನು ಇವ್ರನ್ನ ನೋಡಿದ್ದೆ ಆಗಲೇ, ಅಂದರೆ ಒಂದು ಸರಿ ಹಿಂದೆ ನೋಡಿದ್ದೆ. ಸೊ ಇವ್ರು ಯಾಕೆ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ನನಗೆ ಒಂದು ಸಡನ್ನಾಗಿ ಶಾಕ್ ಆಗ್ತಾಯಿತ್ತು ಅವ್ರನ್ನ ನೋಡಿಬಿಟ್ಟು. ಸ್ಕೂಲ್ ಬಿಟ್ಟು 4:30ಗೆ ಬರ್ತಾಯಿದ್ದೀವಿ, ಹೊರಗಡೆ ಗೇಟ್ ಮುಂದೆ ನಿಂತಿದ್ದಾರೆ. ನೋಡ್ತಿದ್ದಂಗೆ ನನಗೆ ಫುಲ್ ದೊಡ್ಡ ಶಾಕ್. ನಾನು ಮಾತಾಡಿಸ್ಲಿಲ್ಲ, ನನಗೆ ಸ್ವಲ್ಪ ಗಾಬರಿಯಾಗಿ ನಾನು ತಲೆ ಕೆಳಗೆ ಮಾಡಿಕೊಂಡು, ನನ್ನ ಫ್ರೆಂಡ್ ಇದ್ದರು ಶೋಭಾ ಅಂತ, ಇವತ್ತು ಅವ್ರು ಇದ್ದಾರೆ ಅಮ್ಮ ಮನೆ ಹತ್ರ. ಅವರು ಇದ್ರ ಜೊತೆಲಿ ಯಾರು ಅಂದರೆ ಇವ್ರು ಗೊತ್ತಿರೋರು, ಆರ್ಮಿಲಿದ್ದಾರೆ, ನಮ್ಮ ರಿಲೇಷನ್ನೇ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ಸೋಕ್ಕಾಗಲಿಲ್ಲ, ಹೊರಟೋಗ್ಬಿಟ್ಟೆ ಗಾಬರಿಯಲ್ಲಿ, ಮನೆಗೆ ಹೋದೆ. ಸೊ ಅಷ್ಟೇ. ಅದಾದಮೇಲೆ ಮತ್ತೆ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ. 10th ಮುಗೀತು. ಆಮೇಲೆ ನಮಗೆ ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಬಂತು. ಯಾಕೆಂದರೆ ನೆಕ್ಸ್ಟ್ ಕಾಲೇಜಿಗೆ ಸೇರೋರಿಗೆ ಸ್ವಲ್ಪ ಜಾಸ್ತಿ ರಜಾ ಬರುತ್ತೆ. ಮತ್ತು ನಾವು ಬೇಸಿಗೆ ರಜೆಗೆ ಊರಿಗೆ ಹೋಗ್ತೀವಿ. ಅಲ್ಲಿ ಮತ್ತೆ ಬರ್ತಾರೆ. ಅದು ಹೇಗೆ ಕೋಇನ್ಸಿಡೆಂಟಾ ಅಥವಾ ಬೇಕು ಅಂತಲೇ ಅದು ನನಗೆ ಗೊತ್ತಿಲ್ಲ. ಸೊ ನಾವು 10th ರಜೆಗೆ ಹೋಗ್ತೀವಿ ಮತ್ತು ಅವರು ಬರ್ತಾರೆ. ಸೊ ಮತ್ತೆ ಅಲ್ಲಿ ಹಾಗೆ ನೋಡೋದು, ಅವ್ರಿಗೆ ಒಂದು ಇದು ಏನೋ ಗೊತ್ತಿಲ್ಲ, ಒಂಥರ ಅಟ್ರ್ಯಾಕ್ಷನ್ ಆ ಥರ ಇತ್ತು. ಸೊ 10th ಆದಮೇಲೆ ಅಲ್ಲಿ ರಜೆ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ಕಾಲೇಜಿಗೆ ಹೋಗ್ತೀವಿ. ಮತ್ತೆ ಬರೋದು ಯಾವಾಗೋ ಅಂತ ಅಜ್ಜಿಗೆ ಹೇಳಿ ನಾನು ಹೊರಡೋ ದಿನ ನನ್ನನ್ನು ಕರೀತಾರೆ. ಸೊ ಭೇಟಿ ಆಗಬೇಕು ನಾನು ಅಂತ. ಸೊ ನಾನು ಓಕೆ, ನನಗೆ ಆವಾಗ ಇದ್ರದ್ದು ಸೀರಿಯಸ್ನೆಸ್ ಗೊತ್ತಿರಲಿಲ್ಲ, ಏನೋ ಹೇಳ್ಬೇಕೇನೋ ಅಂತ ಹೇಳ್ಬಿಟ್ಟು ನಾನು ಅವ್ರು ಹೇಳೋ ಒಂದು ಜಾಗಕ್ಕೆ ಹೋಗಿ ಭೇಟಿ ಆಗ್ತೀನಿ. ಸೊ ಅಲ್ಲಿ ಭೇಟಿ ಆದಾಗ ನನಗೆ ಫೋನ್ ನಂಬರ್ ಕೊಡ್ತಾರೆ ಮಾತಾಡಬೇಕು ಅಂತ. ಸರಿ, ನಾನು ಫೋನ್ ನಂಬರ್ ಅಷ್ಟೇ ಮಾತಾಡೋದು, ಅಷ್ಟೇ ಕನ್ವರ್ಸೇಷನ್, ಏನೂ ಇಲ್ಲ. ಫೋನ್ ನಂಬರ್ ತೊಗೊಂಡು ಬರ್ತೀನಿ, ಮನೆಗೆ ಹೋಗ್ತೀನಿ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ. ಅದಾದಮೇಲೆ ನಾನು ಕಾಲ್ ಮಾಡಲ್ಲ, ಯಾಕೆಂದರೆ ನನ್ನ ಹತ್ರ ಫೋನು ಇರಲಿಲ್ಲ ಮತ್ತು ನನಗೆ ಅಂಥ ಇಂಟ್ರೆಸ್ಟು ಇರಲಿಲ್ಲ. ಸೊ ಅಲ್ಲಿಂದ ಕಾಲೇಜ್ ಆಗುತ್ತೆ, ಫಸ್ಟ್ ಸೆಮ್ ಎಕ್ಸಾಮ್ ಆಗುತ್ತೆ. ನೋಡಿದ್ರೆ ಫಸ್ಟ್ ಸೆಮ್ ಎಕ್ಸಾಮ್ ಆಗಿ ನೆಕ್ಸ್ಟ್ ಸೆಕೆಂಡ್ ಸೆಮ್ಗೆ ನಾನು ಕಾಲೇಜ್ಗೆ ಹೋಗ್ತೀನಿ. ನಮ್ಮ ಕಾಲೇಜ್ ಮುಂದೆ ಬಂದು ನಿಂತಿದ್ದಾರೆ. ನನಗೆ ಮತ್ತೆ ಶಾಕ್ ಆಯಿತು, ಇದೇನಪ್ಪ ಕಾಲೇಜ್ ಹತ್ರನೂ ಬಂದುಬಿಟ್ಟಿದ್ದಾರೆ ಅಂತ. ಮತ್ತು ಯಾಕೆ ಫೋನ್ ನಂಬರ್ ಕೊಟ್ಟರು ಕಾಲ್ ಮಾಡಲಿಲ್ಲ, ಏನೂ ಇಲ್ಲ ಅಂತ ವಿಚಾರಿಸ್ತಾರೆ. ನಾನು ಇಲ್ಲ, ನನ್ನ ಹತ್ರ ಫೋನ್ ಇಲ್ಲ ಅಂತ ಹೇಳ್ತೀನಿ. ಅದಾದಮೇಲೆ 500 ರೂಪೀಸ್ ಕೊಟ್ಬಿಟ್ಟು ಮತ್ತೆ ಫೋನ್ ನಂಬರ್ ಕೊಡ್ತಾರೆ. ಅದಾದಮೇಲೆ ನನಗೆ ಓಕೆ ಅಂತ ಯೋಚನೆ ಮಾಡಿ ಒಂದು ಸರಿ ನಾನು ಅವಾಗೆಲ್ಲ ₹1 ಕಾಯಿನ್ ಬೂತ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ₹1 ಕಾಯಿನ್ ಬೂತ್, ಅದ್ರೊಳಗೆ ₹1 ಕಾಯಿನ್ ಹಾಕ್ಬಿಟ್ಟು ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ ಧೈರ್ಯ ಮಾಡಿ ಕಾಲ್ ಮಾಡಿ ಹಲೋ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ನಮ್ಮ ಮಾತುಕತೆ ಶುರು ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಆರ್ಮಿಯಲ್ಲಿ ರಜಾ ಕೊಟ್ಟಾಗ್ಲವೋ ಅಥವಾ ಏನೋ ಕೆಲಸದ ಮೇಲೆ ನನಗೆ ಮತ್ತೆ ಭೇಟಿ ಆಗ್ತಾರೆ ಕಾಲೇಜ್ ಹತ್ರ. ಸೊ ಅವಾಗ ಹೀಗೆ ಬರ್ತಾ ಇರುವಾಗ ನನ್ನ ಕೇಳಿದ್ರು. ಸೊ ನನ್ನ ಆನ್ಸರ್ ಏನಿರುತ್ತೆ ಅಲ್ವಾ, ನನಗೆ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಕೋಪಿಷ್ಟೆ ಅಂತ ಹೇಳಿದ್ನಲ್ಲ. ಸೊ ಅದು ಒಂದು ರೀಸನ್ಗೆ ನಾನು ಬಹುಶಃ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿತ್ತು. ಮುಂಗೋಪಿ ಅಂತ ನಮ್ಮಮ್ಮ ಏನು ಹೇಳ್ತಿದ್ರಲ್ಲ, ಸೊ ಅದು ಒಂದು ದೊಡ್ಡ ರೀಸನ್ ನನಗೆ ಈ ಒಂದು ಸ್ಟೆಪ್ಪನ್ನು ತೊಗೊಳ್ಳೋದಕ್ಕೆ. ಆ ಏಜಲ್ಲೆಲ್ಲ ಹೆಣ್ಮಕ್ಳು ಅಥವಾ ಮಕ್ಕಳೆಲ್ಲ ಹಾಗೇ ಇರ್ತಾರೆ. ಟೀನೇಜ್ ಅನ್ನೋದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಡಿಫಿಕಲ್ಟ್ ಅಂತ. ಸೊ ನನಗೆ ಇವಾಗ ಅರ್ಥ ಆಗುತ್ತೆ. ಅದಾದಮೇಲೆ ನನ್ನ ಹತ್ರ ಬಂದು ಕೇಳಿದ್ರೆ ಏನು, ನಾನೇನು ಮಾಡೋಕ್ಕಾಗತ್ತೆ, ಮನೇಲಿ ಹೋಗಿ ಕೇಳಬೇಕಲ್ವ ನೀವು ಅಂತ ಹೀಗೆ ಹೇಳ್ಬಿಡ್ತೀನಿ. ಸೊ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ಡೇನೇ ಮನೆ ಹತ್ರ ಬಂದುಬಿಡ್ತಾರೆ. ಸೊ ಮನೆ ಹತ್ರ ಅವರು ಬಂದು ಮಾತಾಡಿಸ್ತಾ ಇರ್ತಾರೆ ಅಮ್ಮನ. ನನಗೆ ತುಂಬ ಭಯ ಆಗ್ತಾ ಇರುತ್ತೆ, ಇವ್ರು ಏನಪ್ಪ ಹೇಳ್ತಿದ್ದಂಗೆ ಮನೆ ಹತ್ರನೇ ಬಂದುಬಿಟ್ಟಿದ್ದಾರಲ್ಲ ಅಂತ. ಅದಾದಮೇಲೆ ಅಮ್ಮನ ಹತ್ರ ಕೇಳ್ತಾರೆ, ನಾನು 2ನೇ ಮಗಳನ್ನ ಇಷ್ಟಪಡ್ತಾಯಿದ್ದೀನಿ, ಮದುವೆ ಮಾಡಿಕೊಡಿ ಅಂತ. ಸೊ ನಮ್ಮ ಅಮ್ಮಂಗೆ ಹೆಂಗಾಯಿತು ಅಂತ ಅಂದರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಗೋಗುತ್ತೆ ಆ ಸಿಚುವೇಶನ್. ಎಲ್ಲ ಅಪ್ಪ ಅಮ್ಮಂಗೆ ಹಾಗೇ.
ಆಮೇಲೆ ಅಮ್ಮ ಇದೇನಿದು ಇಷ್ಟು ವರ್ಷ ನಮ್ಮ ಜೊತೆ ಮಾತೇ ಬಿಟ್ಟಿರೋರು, ಮಾತಾಡ್ದಲೇ ಇರೋರು ಇವತ್ತು ನಮ್ಮ ಮನೆ ಹುಡ್ಕೊಂಡು ಬಂದು ಮದುವೆ ಮಾಡ್ಕೋತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಫುಲ್ಲು ಕನ್ಫ್ಯೂಷನ್ನು, ಸೊ ಶಾಕಿಂಗು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಆಮೇಲೆ ನನ್ನ ಕಡೆಗೆ ನಮ್ಮಮ್ಮ ಒಂದು ಲುಕ್ ಕೊಡ್ತಾರೆ, ಎಲ್ಲ ನಿನ್ನಿಂದಾನೆ ಏನು ಮಾಡಿದೆ, ಹಿಂಗೆ ಹಾಗೆ ಹಿಂಗೆ ಅಂತ ಚೆನ್ನಾಗಿ ಬೈತಾರೆ. ಬೈದ್ಬಿಟ್ಟು ಅಮ್ಮ ಏನೂ ಹೇಳೋದಿಲ್ಲ. ಅದಾದಮೇಲೆ ಅಮ್ಮ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಅವರು ನನ್ನ ಹಸ್ಬೆಂಡ್ ಹೋಗ್ತಾರೆ, ಅಪ್ಪನ ಹತ್ರ ಹೋಗಿ ಮಾತಾಡ್ತಾರೆ. ಅಪ್ಪ ಇಲ್ಲ, ಫ್ಯಾಮಿಲಿ ಒಪ್ಕೊಂಡ್ರೆ ನನ್ನ ಒಪ್ಪಿಗೆ, ಇಲ್ಲ ಅಂದರೆ ಇಲ್ಲ ಅಂತ ಅಪ್ಪ ಹೇಳ್ತಾರೆ. ಅದಾದಮೇಲೆ ನಮ್ಮಮ್ಮ ಹೇಳ್ತಾರೆ, ನನಗೆ 6 ಜನ ಅಣ್ಣ ತಮ್ಮದಿರಿದ್ದಾರೆ, ಅವರೆಲ್ಲನೂ ನಾವು ವಿಚಾರಿಸ್ಬೇಕು, ಅವ್ರನ್ನ ಕೇಳಬೇಕು, ನೀವು ಸಡನ್ನಾಗಿ ಬಂದಿದ್ದೀರಾ ಏನು ಅಂತ ಅವ್ರಿಗೊಂದು ದೊಡ್ಡ ಕನ್ಫ್ಯೂಷನು. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ನಮ್ಮಮ್ಮನ ಅಣ್ಣನ ಹತ್ರ ಹೋಗ್ತಾರೆ, ಅಣ್ಣನ ಹತ್ರ ಕೇಳ್ತಾರೆ. ಸೊ ಇದೆಲ್ಲ ಪ್ರೊಸೀಜರ್ ಆಗೋಷ್ಟರೊಳಗೆ 1 ವರ್ಷ ಆಗುತ್ತೆ. ನಮ್ಮಮ್ಮ 1 ವರ್ಷ ತನಕ ಏನೂ ಹೇಳೋದಿಲ್ಲ ಬೇಕು ಬೇಡ ಅಂತ. ಸೊ ಅದಾದಮೇಲೆ ನಮ್ಮಮ್ಮ ನನಗೆ ತುಂಬಾ ಕನ್ವಿನ್ಸ್ ಮಾಡ್ತಾರೆ, ಬೇಡ, ರಾಂಗ್ ಡಿಸಿಷನ್, ಇಷ್ಟು ಬೇಗ ಬೇಕಾಗಿಲ್ಲ ನಿನಗೆ ಮದುವೆ, ನೀನೇನೋ ಚಿಕ್ಕವಳು, ಜೀವನ ಮುಂಗೋಪಿ, ಕೋಪದಲ್ಲಿ ಏನೋ ನಿರ್ಧಾರ ತೊಗೊಂಡಿದ್ಯಾ, ಆಲೋಚನೆ ಮಾಡು, ಓದ್ತಾ ಇದೆಯಾ, ಚೆನ್ನಾಗಿ ಓದು, ತುಂಬ ಕಷ್ಟಪಟ್ಟು ಕಾಲೇಜಿಗೆ ಸೇರಿಸಿದ್ದೀನಿ, ಹೀಗೆ ಎಷ್ಟೊಂದು ಮಾತು ಹೇಳ್ತಾರೆ. ಸೊ ನನ್ನ ಮನಸ್ಸು ಬದಲಾಗ್ಬಿಡುತ್ತೆ. ನಾನು ಹೇಳ್ತೀನಿ, ಸರಿ ಆಯ್ತಮ್ಮ, ನಾನು ಓದ್ತೀನಿ, ನನಗೆ ಈ ಮದುವೆ ಬೇಡ, ಇಲ್ಲಿಗೆ ನಿಲ್ಲಿಸಿ ಅಂತ. ಅಷ್ಟರೊಳಗೆ ಏನಾಗುತ್ತೆ, 1 ವರ್ಷದ ಮಾತುಕತೆ ಆಗೋಗಿರುತ್ತೆ. ಊರಲ್ಲೆಲ್ಲ ಹೆಸರು ಆಗಿಬಿಟ್ಟಿದೆ, ನಾವು ಹೆಣ್ಣ ಕೇಳಕ್ಕೆ ಹೋಗಿದ್ದೀವಿ, ಅವ್ರು ಕೊಟ್ಟಿಲ್ಲ, ರಿಜೆಕ್ಟ್ ಮಾಡೋದು ಅಂತ ಕೆಟ್ಟ ಹೆಸರು ಬರುತ್ತೆ. ಸೊ ಅಂತ ಅದಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಏನೇನೋ ಆಗಿ ಅವ್ರು ಹಾಸ್ಪಿಟಲೆಲ್ಲ ಅಡ್ಮಿಟ್ ಆಗಿ ಅವ್ರ ತಮ್ಮ ಬಂದು ಇಷ್ಟು ದಿನ ಓಕೆ ಹೇಳ್ಬಿಟ್ಟು ಇವಾಗ ರಿಜೆಕ್ಟ್ ಮಾಡ್ತಾಯಿದ್ದೀರಾ ಯಾಕೆ ಅಂತ ಎಲ್ಲ ಕೇಳಿ ಇದು ಏನೇನೋ ಆಗಿ ಮತ್ತೆ ಮದುವೆಗೆ ಫಿಕ್ಸ್ ಆಯಿತು. ಸೊ ನಮ್ಮಮ್ಮ ಹೇಳಿದ್ರು, ಇದು ನಿನ್ನಣೆ ಬರ, ಮುಗೀತಷ್ಟೇ, ಮುಂದೆ ಏನೇ ಆದರೂ ನಿನ್ನನ್ನು ಕೇಳಬಾರ್ದು. ಸೊ ಇಷ್ಟೇ ನಮ್ಮಮ್ಮ ಹೇಳ್ಬಿಡ್ತಾರೆ. ಸೊ ಇಲ್ಲಿ ಹೀಗೆ ನಮಗೆ ಪರಿಚಯ ಆಗಿ ಅವ್ರು ಒಪ್ಪಿಸಿ ಮತ್ತೆ ಮದುವೆ ಮಾಡಿಕೊಂಡು ಬರೋಷ್ಟರೊಳಗೆ ತುಂಬಾ ಲಾಂಗ್ ಜರ್ನಿ ಆಗಿಬಿಡುತ್ತೆ. ಮದುವೆ ಹಿಂದಿನ ದಿನವೂ ನಾನು ಅವ್ರಿಗೆ ಹೇಳ್ತೀನಿ, ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನೀವು ಮದುವೆ ಮಂಟಪಕ್ಕೆ ಬರಲೇಬೇಡಿ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ. ಗೊತ್ತಿಲ್ಲ, ಅದು ನಾನು ಬಂದು ಅದು ಆಗಬೇಕು ಅಂತ ಇತ್ತು. ಫೈನಲಿ ಮದುವೆ ಹಾಗೇ ಹೋಯಿತು. ಅದನ್ನು ಯಾರೂ ತಡೆಯೋಕ್ಕಾಗಲಿಲ್ಲ, ಎಷ್ಟೇ ಇದು ಮಾಡಿದ್ರು ಕೂಡ. ನಮ್ಮಮ್ಮ ಹಿಂಗೆ ಅಂತ ಬೇಡ ಅಂದರು ಅಂದರೆ ನಾನು ಅವಾಗ ಜಸ್ಟ್ ಇನ್ನೂ ಕಾಲೇಜ್ಗೆ ಹೋಗ್ತಾಯಿದ್ದೆ, ಮನೆ ಕೆಲಸ ಆಗಲಿ, ಅಡುಗೆ ಕೆಲಸ ಆಗಲಿ ಏನೂ ನನಗೆ ಗೊತ್ತಿಲ್ಲ. ಸೊ ಈ ಥರ ಇರೋ ಹುಡುಗಿ ಅಂತ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾರೆ, ಒಪ್ಪಿಸ್ತಾರೆ. ಅವರು ಓಕೆ ಅಂತಲೇ ಹೇಳ್ತಾರೆ, ಬಟ್ ಅದಾದಮೇಲೆ ಗೊತ್ತೇ ಇರುತ್ತಲ್ಲ ಎಲ್ಲರೂ ಯಾವ ಥರ ಬದಲಾಗ್ತಾರೆ ಅಂತ. ಸೊ ಈ ಥರ ಅವರ ಭೇಟಿ ಆಗುತ್ತೆ. ನಾನು ಸುಮ್ಮನೆ ಓದ್ಕೊಂಡಿರ್ತೀನಿ ಸ್ಕೂಲು ಕಾಲೇಜ್ ಅಂತ, ಅವರು ಆರ್ಮಿಯಲ್ಲಿರ್ತಾರೆ. ಸೊ ನಮ್ಮಿಬ್ಬರು ಕನೆಕ್ಷನ್ ಹೆಂಗಾಯಿತು, ಯಾಕೆ ಒಪ್ಪಿಗೆ ಆಯಿತು, ಮದುವೆ ಯಾಕೆ ಇದೆಲ್ಲ ಬಂತು ಏನೂ ಗೊತ್ತಿಲ್ಲ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅದು ಹಾಗೆ ಹೋಗುತ್ತೆ. ನಾನು ಸ್ವಲ್ಪ ಮುಂಗೋಪಿ ಅಂತ ಹೇಳ್ತಾರಲ್ಲ, ಅದು ಒಂದು ದೊಡ್ಡ ರೀಸನ್ ನನ್ನ ಈ ಡಿಸಿಷನ್ಗೆ. ಸೊ ಅದಾದಮೇಲೆ ತುಂಬಾ ಅಂದ್ಕೊಂಡಿದ್ದೀನಿ, ನಾನು ನಮ್ಮಮ್ಮನ ಮಾತು ಕೇಳಬೇಕಿತ್ತು ಎಲ್ಲೋ ಒಂದು ಕಡೆ ಅಂತ. ಆದರೆ ಅದನ್ನೆಲ್ಲ ಫೇಸ್ ಮಾಡಿ 11 ವರ್ಷ ಆಯಿತು, ಇನ್ನೇನು 12 ವರ್ಷ ಆಗ್ತಾಯಿದೆ. ತುಂಬ ಮೇಲೆ ಕೆಳಗೆ ಏರಿಳಿತ ಎಲ್ಲ ನೋಡಿ ಫೈನಲಲ್ಲಿ ಇಲ್ಲಿ ನಿಂತಿದ್ದೀವಿ. ಸೊ ಇದು ನನ್ನ ಲವ್ ಸ್ಟೋರಿ. ಹೀಗೆ ನಮ್ಮ ಪರಿಚಯ ಆಗಿ, ಹೀಗೆ ನಮ್ಮ ಭೇಟಿಯಾಗಿ, ಮನೆಯವ್ರನ್ನ ಹೀಗೆ ಒಪ್ಪಿಸಿ, ಎಷ್ಟೋ ಹೇಳು ಬೀಳು ಕೋಪ ಜಗಳ ಎಲ್ಲನೂ ನೋಡಿ ಇಲ್ಲಿಗೆ ಬಂದು ನಿಂತಿದ್ದೀವಿ. ಏನೂ ಇಲ್ಲ ಅಂತ ಅಂದರೆ ಸುಳ್ಳಾಗ್ಬಿಡುತ್ತೆ. ಯಾಕೆಂತಂದರೆ ಜಗಳ ಆಡಬೇಕು, ಆಡಿರ್ತೀವಿ, ಮನಸ್ತಾಪ ಇದ್ದೇ ಇರುತ್ತೆ. ಅದಾದಮೇಲೆ ಅವರು ಪಾಡಿಗ ಅವರು ಇತ್ತು. ಸೊ ಈ ಥರ ಅವರ ಭೇಟಿ, ಪ್ರೀತಿ, ಕನೆಕ್ಷನ್ಸ್ ಎಲ್ಲ ಆಗಿದ್ದು. ಸೊ ಫೈನಲಿ ಹೆಣ್ಮಕ್ಳು ಯಾರು ನಾವು ಮೊದಲೇ ಇಷ್ಟಪಟ್ಟು ಅಂತ ಒಪ್ಕೊಳ್ಳಲ್ಲ. ನಾನು ಅಷ್ಟೇ, ಯಾಕೆಂದರೆ ನನಗೆ ಆ ಥರ ಆಲೋಚನೆಗಳೇನು ಬಂದಿರಲಿಲ್ಲ. ಅದು ಮಧ್ಯೆ ಏನೋ ಆಗಿ ಏನೋ ಹೋಗಿ ಒಪ್ಕೊಳ್ಳೋವಂಥ ಪರಿಸ್ಥಿತಿ ಬಂತು. ಒಂದು ಕಡೆ ನನಗೂ ಇಷ್ಟ ಇತ್ತು ಅಂತ ಹೇಳ್ಬೋದು, ಸುಳ್ಳಂತೂ ಹೇಳ್ತಾ ಇಲ್ಲ. ನನ್ನ ಹಸ್ಬೆಂಡ್ ಮೊದಲ ಹೆಜ್ಜೆ ಇಟ್ಟಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಬಂತು. ಅವ್ರಿಗೆ ಯಾಕೆ ನಾನು ಇಷ್ಟ ಆದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮ ಸಂಬಂಧದಲ್ಲಿ ತುಂಬಾ ಗಲಾಟೆ ಇದ್ದಿದ್ದು. ಸಡನ್ ಪರಿಚಯ, ಸಡನ್ನಾಗೆಲ್ಲ ಆಗಿದ್ದು. ಜಸ್ಟ್ 2 ಇಯರ್ಸಲ್ಲಿ, 1 ವರ್ಷದ ಹಿಂದೆ ಪರಿಚಯ, ಇನ್ನೊಂದು ವರ್ಷ ಗ್ಯಾಪು, ನೆಕ್ಸ್ಟ್ ಇಯರ್ ಮದುವೆ. ಸೊ ಈ ಥರ.
ಇವಾಗ ನಾವು ಹೊರಗಡೆ ಹೋಗಿದ್ವಲ್ಲ, ಅದು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಫಸ್ಟ್ ಟೈಮ್ ನಾವು ಈ ಥರ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದು, ಹಿಲ್ಟನ್ ಅಂತ, ಮನೆ ಹತ್ರ ಟೆಕ್ ಪಾರ್ಕಲ್ಲಿರೋದು. ನಮಗೆ ಒಂದು ಕಾಂಟ್ಯಾಕ್ಟ್ ನಂಬರಿಂದ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ನಿಮ್ಗೊಂದು ಆಫರ್ ಇದೆ, ಬನ್ನಿ. ಇದು ಟಾಟಾ ಅಲ್ಟ್ರೋಸ್ ಕಾರ್ ತೊಗೊಂಡಿದ್ವಲ್ಲ, ಸೊ ಅದ್ರ ಥ್ರೋ ನಂಬರ್ ತೊಗೊಂಡಿದ್ದಾರೆ ಅಂತಂದರು. ನಾವು ಕೇಳಿದ್ವಿ ನಿಮಗೆ ನಮ್ಮ ನಂಬರ್ ಹೆಂಗೆ ಸಿಕ್ತು ಅಂತ. ಅವ್ರು ಹೇಳಿದ್ರು, ಮಾರ್ಕೆಟಿಂಗ್ ಅಲ್ವಾ, ನೀವು ಏನಾದರೂ ಬೈ ಮಾಡಬೇಕಾದ್ರೆ ನಂಬರ್ ಕೊಟ್ಟಿರ್ತೀರ, ಅದ್ರ ಥ್ರೂ ನಾವು ತೊಗೊಂಡಿರ್ತೀವಿ ಅಂತ ಹೇಳಿದ್ರು. ಅವ್ರದ್ದು ಏನು ಐಡಿಯಾ ಅಂತಂದರೆ, ಐಡಿಯಾ ಚೆನ್ನಾಗಿರ್ಬೋದೇನೋ, ನನಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಏನು ಸ್ಕ್ಯಾಮ್ ಇದೆ ಅದ್ರ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಇದೇ ಥರ ಒಂದ್ಸರಿ ಹೋಗಿದ್ವಿ, ನಮಗೆ ಅದು ಅಂದ್ಕೊಂಡೆ, ನಾನು ಪಕ್ಕ ಅಂದ್ಕೊಂಡೆ ಇದಕ್ಕೆ ಕರಿತಾ ಇದ್ದಾರೆ, ನಾನು ಬರೋದೇ ಇಲ್ಲ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಇಲ್ಲ, ಏನೋ ಆಫರ್ ಇದೆ ಅಂತೆ, ನೋಡ್ಕೊಂಡು ಬರೋಕ್ಕೇನಂತೆ ಅಂತ ಹೇಳಿ ಹೋಟೆಲ್ ಅಟ್ಲೀಸ್ಟ್ ಹೋಗಿದ್ದಕ್ಕೆ ಆ ಥರ ಹೋಟೆಲ್ ನೋಡ್ಕೊಂಡು ಬಂದ್ವಿ. ನಮ್ಮಂಥವ್ರಿಗೆಲ್ಲ ಅನಿಸ್ತದು ಹೋಟೆಲ್ಲು. ಅಲ್ಲಿ ಹೋದ್ವಿ, ಅವ್ರು ಹೇಳಿದ್ರು ನಮಗೆ 5 ಸ್ಟಾರ್ ರೂಮ್ ಸಿಗತ್ತಂತೆ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂತಂದರೆ. ಇಂಡಿಯಾ ಪೂರ್ತಿ ಎಲ್ಲ ಸ್ವಲ್ಪ ಪ್ಲೇಸ್ ಹೇಳಿದ್ರು, ಮೈಸೂರು ಇರ್ಬೋದು, ಕೇರಳ, ಹೊನ್ನಾವರ, ಸೂರತ್, ಗುಜರಾತ್, ಈ ಥರ ಎಲ್ಲಾದರೂ ಸರಿನೇ ರೂಮ್ದು ಫ್ರೀ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಆಮೇಲೆ ಹೇಳ್ತಾರೆ ಅವರು ಆಲ್ಮೋಸ್ಟ್ 96,000 ರುಪೀಸ್ ಪೇ ಮಾಡಬೇಕಂತೆ ನಾವು. ಅಂದರೆ ಒಮ್ಮೆ ನಾವು ಅದು ಆಫರ್ನ ಒಪ್ಕೊಂಡು 96,000 ಸಮಥಿಂಗ್ ಇನ್ನೂ ಎಕ್ಸ್ಟ್ರಾ ಇತ್ತು, ಅದನ್ನು ಪೇ ಮಾಡಿದ್ರೆ ಅಲ್ಲಿಂದ ಅವ್ರು ಡಿಸ್ಕೌಂಟ್ ಮಾಡ್ತಾ ಬಂದರು, 80,000ಗೆ ಬಂದರು. ಆಮೇಲೆ 80,000 ನೀವು ಪೇ ಮಾಡಿದ್ರೆ 35 ಡೇಸ್ ರೂಮ್ಗಳನ್ನ ಕೊಡ್ತೀವಿ. ಅಂದರೆ ರೂಮ್ ಮಾತ್ರ ಫ್ರೀ ಹೆಂಗಾಗುತ್ತೆ, ನಾವಿಲ್ಲಿ 80,000 ಕಟ್ಟಿರ್ತೀವಲ್ಲ ಅದರದ್ದೇ ಬರುತ್ತೆ. ಆಮೇಲೆ ನಾವು ಗೊತ್ತಲ್ಲ ಟ್ರಾವೆಲ್ ಮಾಡೋದು ತುಂಬಾ ಕಡಿಮೆ, ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಇರೋದ್ರಿಂದ ನಾವೆಲ್ಲೂ ಹೋಗೋದೇ ಇಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಅಂತೆಲ್ಲ ಕೇಳಿದ್ವಿ, ಯಾಕೆಂದರೆ ಅವರು ಸ್ಟಾರ್ಟಿಂಗಲ್ಲೇ ಮುಗಿಸಲ್ಲ, ಕೊನೆ ತನಕ ಫಸ್ಟ್ ಪೀಟಿಗೆ ಹೇಳ್ಕೊಂಡು ಬಂದು ಲಾಸ್ಟಲ್ಲಿ ಇಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲ ಆಗಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಮಗೆ ಒಂದು ನಿಮಿಷ, ಅದಕ್ಕೆ ನಮಗೆ ಇದೊಂದು ಏನೋ ಆಫರಿಂದ ಕೊಟ್ಟಿದ್ದಾರೆ, ಲಿಬರ್ಟಿ ಅವರಿಂದ ಅಂತ ಇದು. ಸೊ ಇಲ್ಲಾದರೂ ನಾವು ಹೋದರೆ ಅಲ್ಲಿಗೆ ಇದೇನು ಗ್ಯಾರಂಟಿನೋ ಇಲ್ವೋ ಗೊತ್ತಿಲ್ಲ, 2 ನೈಟ್ಸು 3 ಡೇಸು ರೂಮ್ಗಳಿದೆಯಂತೆ. ಕ್ಲಬ್ ಲಿಬರ್ಟಿ ಅವರಿಂದ ಮೂವಿ ಟಿಕೆಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಲಿಮಿಟೆಡ್ ₹400 ವ್ಯಾಲಿಡ್ ಓನ್ಲಿ ಮೂವಿ ಟಿಕೆಟ್ಸ್. 400 ರೂಪಾಯಿ ಮ್ಯಾಕ್ಸಿಮಮ್ ಲಿಮಿಟೆಡ್, 400 ರುಪೀಸ್ ಟಿಕೆಟ್ ಅಷ್ಟೇ ಬುಕ್ ಮಾಡಬೇಕಂತೆ. ಹಾಲಿಡೇ ಡೆಸ್ಟಿನೇಷನು ಶಿಮ್ಲಾ, ಮನಾಲಿ, ಗೋವಾ, ಏನೇನು ಲಿಸ್ಟ್ ಕೊಟ್ಟಿದ್ದಾರೆ. ಇದು ಉಪಯೋಗಕ್ಕೆ ಆಗತ್ತೆ ಅಂತ ನನಗೇನೋ ಡೌಟು, ಏನೋ ಮೇಲ್ ಮಾಡಬೇಕಂತೆ, ವರ್ಕ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಡೌಟು. ಸೊ ಟ್ರಿಪ್ಗೆ ಹೋಗೋರಿಗೆ ಹೆಲ್ಪ್ ಆಗ್ಬೋದೇನೋ, ನಾವೇನು ಟ್ರಿಪ್ ಜಾಸ್ತಿ ಹೋಗಲ್ಲ, ನಮ್ಗೆ ಯೂಸ್ ಆಗಲ್ಲ. ಬಟ್ ಹೋಗಿ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಸುಮ್ಮನೆ ಟೈಮ್ 45 ಮಿನಿಟ್ಸ್ 1 ಅವರ್ ಇಲ್ಲಿಂದ ಹೋಗೋದಕ್ಕೆ 1 ಅವರ್ ಮೇಲಾಯಿತು, ಹೋಗಿ ಬಂದ್ವಿ ಅಷ್ಟೇ. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.